ಮೊದಲನೆಯ ಪ್ರಶ್ನೆ, ಹೃದಯ ಆರೋಗ್ಯವಾಗಿರಲು ಯಾವ ಹಣ್ಣು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಪಪ್ಪಾಯಿ ಹಣ್ಣು, ಸಿ ಕಲ್ಲಂಗಡಿ ಹಣ್ಣು, ಡಿ ದ್ರಾಕ್ಷಿ ಹಣ್ಣು. ಉತ್ತರ ಎ ಬಾಳೆಹಣ್ಣು. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿಯು ಇತರ ಪ್ರಾಣಿಗಳಿಂದ ಹಾಲನ್ನು ಕುಡಿಯುತ್ತದೆ? ಎ ಆನೆ, ಬಿ ಕುದುರೆ, ಸಿ ಮೊಲ, ಡಿ ಹಸು. ಉತ್ತರ ಡಿ ಹಸು. ಮೂರನೆಯ ಪ್ರಶ್ನೆ, 100 ರೂಪಾಯಿ ನೋಟಿನ ಮೇಲೆ ಎಷ್ಟು ಭಾಷೆಗಳು ಬರೆಯಲಾಗಿದೆ? ಎ 10 ಭಾಷೆಗಳು, ಬಿ 12 ಭಾಷೆಗಳು, ಬಿ 13 ಭಾಷೆಗಳು, ಸಿ 15 ಭಾಷೆಗಳು. ಉತ್ತರ ಡಿ 15 ಭಾಷೆಗಳು. ನಾಲ್ಕನೇ ಪ್ರಶ್ನೆ, ಪ್ರಪಂಚದಾದ್ಯಂತ ಹಗಲು ರಾತ್ರಿ ಒಂದೇ ತರ ಇರುವ ದಿನ ಯಾವುದು? ಎ ಜುಲೈ 21, ಬಿ ಮೇ 21, ಸಿ ನವೆಂಬರ್ 21, ಡಿ ಮಾರ್ಚ್ 21. ಉತ್ತರ ಡಿ ಮಾರ್ಚ್ 21. ಐದನೇ ಪ್ರಶ್ನೆ, ಯಾವ ದೇಶದಲ್ಲಿ ವರದಕ್ಷಿಣೆ ತೆಗೆದುಕೊಂಡರೆ ಮರಣದಂಡನೆ ವಿಧಿಸಲಾಗುತ್ತದೆ? ಎ ಸುಡನ್, ಬಿ ಇಟಲಿ, ಸಿ ಭಾರತ, ಡಿ ಚೀನಾ. ಉತ್ತರ ಬಿ ಇಟಲಿ. ಆರನೆಯ ಪ್ರಶ್ನೆ, ಯಾವ ಜಂತು ಕಿರುಚಿದರೂ ಶಬ್ದ ಬರುವುದಿಲ್ಲ? ಎ ಒಂಟೆ, ಬಿ ಎಮ್ಮೆ, ಸಿ ಆಕಳು, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. ಏಳನೆಯ ಪ್ರಶ್ನೆ, ಒಂಟೆಯ ಸರಾಸರಿ ಜೀವಿತಾವಧಿ ಎಷ್ಟು? ಎ 25 ವರ್ಷಗಳು, ಬಿ 30 ವರ್ಷಗಳು, ಸಿ 22 ವರ್ಷಗಳು, ಡಿ 40 ವರ್ಷಗಳು. ಉತ್ತರ ಡಿ 40 ವರ್ಷಗಳು. ಎಂಟನೆಯ ಪ್ರಶ್ನೆ, ಮಾತಾ ವೈಷ್ಣವಿ ದೇವಿಯ ದೇವಸ್ಥಾನ ಎಲ್ಲಿದೆ? ಎ ಜೈಪುರ, ಬಿ ಕಾತ್ರಾ, ಸಿ ದೆಹಲಿ, ಡಿ ಉತ್ತರಾಖಂಡ. ಉತ್ತರ ಬಿ ಕತಾರ್ ಅಥವಾ ಕಾತ್ರಾ. ಒಂಬತ್ತನೆಯ ಪ್ರಶ್ನೆ, ಹೆಚ್ಚು ಉಪ್ಪು ತಿಂದರೆ ದೇಹದ ಯಾವ ಭಾಗ ನಾಶವಾಗುತ್ತದೆ? ಎ ಕಿಡ್ನಿ, ಬಿ ಶ್ವಾಸಕೋಶ, ಸಿ ಕಣ್ಣುಗಳು, ಡಿ ಹೃದಯ. ಉತ್ತರ ಎ ಕಿಡ್ನಿ. ಹತ್ತನೆಯ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ನೀಲಕಂಠ ಮಹಾದೇವ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಉತ್ತರಾಖಂಡ, ಸಿ ರಾಜಸ್ಥಾನ್, ಡಿ ಮಹಾರಾಷ್ಟ್ರ. ಉತ್ತರ ಬಿ ಉತ್ತರಾಖಂಡ್. 11ನೇ ಪ್ರಶ್ನೆ, ಸೋಂಕುಗಳು ಬಾರದೇ ಇರಲು ಏನು ಕುಡಿಯಬೇಕು? ಎ ಎಳೆನೀರು, ಬಿ ಶುಂಠಿ ರಸ, ಸಿ ಕಬ್ಬಿನ ರಸ, ಡಿ ನಿಂಬೆ ರಸ. ಉತ್ತರ ಡಿ ನಿಂಬೆ ರಸ. 12ನೇ ಪ್ರಶ್ನೆ, ಯಾವ ಸಮಯದಲ್ಲಿ ಬರುವ ಹೃದಯಘಾತವು ಅತ್ಯಂತ ಅಪಾಯಕಾರಿಯಾಗಿದೆ? ಎ ಬೆಳಿಗ್ಗೆ, ಬಿ ಮಧ್ಯಾಹ್ನ, ಸಿ ಸಾಯಂಕಾಲ, ಡಿ ರಾತ್ರಿ. ಉತ್ತರ ಎ ಬೆಳಿಗ್ಗೆ. 13ನೇ ಪ್ರಶ್ನೆ, ಕಾಗದವನ್ನು ಎಷ್ಟು ಬಾರಿ ಅರ್ಧಕ್ಕೆ ಮಡಿಸಬಹುದು? ಎ 5 ಬಾರಿ, ಬಿ 7 ಬಾರಿ, ಸಿ 4 ಬಾರಿ, ಡಿ 8 ಬಾರಿ. ಉತ್ತರ ಬಿ 7 ಬಾರಿ. 14ನೇ ಪ್ರಶ್ನೆ, ಟೀ ಕುಡಿದ ತಕ್ಷಣ ನೀರು ಕುಡಿದರೆ ಏನಾಗುತ್ತದೆ? ಎ ಹೊಟ್ಟೆ ನೋವು, ಬಿ ಹಲ್ಲುಗಳಿಗೆ ಹಾನಿ, ಸಿ ಲಿವರ್ ಸಮಸ್ಯೆ, ಡಿ ಶುಗರ್ ಕಾಯಿಲೆ. ಉತ್ತರ ಬಿ ಹಲ್ಲುಗಳಿಗೆ ಹಾನಿ. ಬಿಸಿ ಚಹಾ ಮತ್ತು ತಣ್ಣೀರಿನ ಸೇವನೆಯು ಹಲ್ಲುಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಚಹಾದ ನಂತರ ನೀರು ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರ. 15ನೇ ಪ್ರಶ್ನೆ, ಹುಲಿಯ ಮೂಳೆಗಳನ್ನು ಯಾವುದರಲ್ಲಿ ಬಳಸಲಾಗುತ್ತದೆ? ಎ ಔಷಧಿ ತಯಾರಿಕೆಯಲ್ಲಿ, ಬಿ ಮಸಾಲೆ ತಯಾರಿಕೆಯಲ್ಲಿ, ಸಿ ಶಕ್ತಿ ಪಾನೀಯಗಳು ತಯಾರಿಕೆಯಲ್ಲಿ, ಡಿ ಡಾಲ್ಡಾ ತಯಾರಿಕೆಯಲ್ಲಿ. ಉತ್ತರ ಎ ಔಷಧ ತಯಾರಿಕೆಯಲ್ಲಿ. 16ನೇ ಪ್ರಶ್ನೆ, ಯಾವುದನ್ನು ಹೆಚ್ಚಾಗಿ ಕುಡಿಯುವುದರಿಂದ ಕಿಡ್ನಿ ಸಮಸ್ಯೆಗಳು ಬರುತ್ತವೆ? ಎ ಮದ್ಯಪಾನ, ಬಿ ಕಾಫಿ, ಸಿ ಧೂಮಪಾನ,
ಡಿ ಕೂಲ್ ಡ್ರಿಂಕ್ಸ್. ಉತ್ತರ ಎ ಮದ್ಯಪಾನ. 17ನೇ ಪ್ರಶ್ನೆ, ಮಾನವನ ಶರೀರದಲ್ಲಿನ ರಕ್ತವು ದಿನಕ್ಕೆ ಎಷ್ಟು ಕಿಲೋಮೀಟರ್ ದೂರ ಚಲಿಸುತ್ತದೆ? ಎ 1000 ಕಿಲೋಮೀಟರ್, ಬಿ 1300 ಕಿಲೋಮೀಟರ್, ಸಿ 1600 ಕಿಲೋಮೀಟರ್, ಡಿ 1900 ಕಿಲೋಮೀಟರ್. ಉತ್ತರ ಡಿ 1900 ಕಿಲೋಮೀಟರ್. 18ನೇ ಪ್ರಶ್ನೆ, ಯಾವ ದೇಶದಲ್ಲಿ 24 ಗಂಟೆ ಫ್ರೀಯಾಗಿ ವೈನ್ ಕೊಡುತ್ತಾರೆ? ಎ ಇಟಲಿ, ಬಿ ದಕ್ಷಿಣ ಕೊರಿಯಾ, ಸಿ ಸೌದಿ ಅರೇಬಿಯಾ, ಡಿ ನೆದರ್ಲ್ಯಾಂಡ್. ಉತ್ತರ ಎ ಇಟಲಿ. 19ನೇ ಪ್ರಶ್ನೆ, ನಿಂತಲ್ಲೇ ಮಲಗುವ ಜೀವಿ ಯಾವುದು? ಎ ಒಂಟೆ, ಬಿ ಕುದುರೆ, ಸಿ ಜಿರಾಫೆ, ಡಿ ನರಿ. ಉತ್ತರ ಬಿ ಕುದುರೆ. 20ನೇ ಪ್ರಶ್ನೆ, ಯಾವ ದೇಶದಲ್ಲಿ ಜಾಗಿಂಗ್ ಅನ್ನು ನಿಷೇಧಿಸಲಾಗಿದೆ? ಎ ನೇಪಾಳ, ಬಿ ಚೀನಾ, ಸಿ ಆಫ್ರಿಕಾ, ಡಿ ಬುರುಂಡಿ. ಉತ್ತರ ಡಿ ಬುರುಂಡಿ. ಯಾವ ದೇಶದಲ್ಲಿ ಜೈಲಿನಿಂದ ತಪ್ಪಿಸಿಕೊಳ್ಳುವುದು ಅಪರಾಧ ಎಂದು ಪರಿಗಣಿಸಲಾಗುವುದಿಲ್ಲ? ಎ ಭಾರತದಲ್ಲಿ, ಬಿ ಚೀನಾದಲ್ಲಿ, ಸಿ ಅಮೆರಿಕದಲ್ಲಿ, ಡಿ ಜರ್ಮನಿಯಲ್ಲಿ. ಉತ್ತರ ಡಿ ಜರ್ಮನಿಯಲ್ಲಿ. ಜೈಲಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದು ಜರ್ಮನಿಯಲ್ಲಿ ಶಿಕ್ಷಣಾರ್ಹವಲ್ಲ, ಏಕೆಂದರೆ ಕಾನೂನು ಸ್ವಾತಂತ್ರ್ಯವನ್ನು ಮೂಲಭೂತ ಮಾನವನ ಪ್ರವೃತ್ತಿ ಎಂದು ಪರಿಗಣಿಸುತ್ತದೆ. ಸಿಂಹದ ಗರ್ಜನೆ ಎಷ್ಟು ಕಿಲೋಮೀಟರ್ ವರೆಗೆ ಕೇಳಿಸುತ್ತದೆ? ಎ 2 ಕಿಲೋಮೀಟರ್, ಬಿ 4 ಕಿಲೋಮೀಟರ್, ಸಿ 5 ಕಿಲೋಮೀಟರ್, ಡಿ 8 ಕಿಲೋಮೀಟರ್. ಉತ್ತರ ಡಿ 8 ಕಿಲೋಮೀಟರ್. ಸಿಂಹದ ಗರ್ಜನೆಯು 8 ಕಿಲೋಮೀಟರ್ ವರೆಗೆ ಕೇಳಿಸಬಹುದು. ಸಾಮಾನ್ಯವಾಗಿ ಗಂಡು ಸಿಂಹಗಳ ಗರ್ಜನೆ ಜೋರಾಗಿರುತ್ತದೆ. ಕೂದಲು ಉದುರುವಿಕೆಯನ್ನು ಹೆಚ್ಚಿಸುವ ಆಹಾರ ಯಾವುದು? ಎ ಹಾಲು, ಬಿ ಮೀನು, ಸಿ ಚಿಕನ್, ಡಿ ಸಕ್ಕರೆ. ಉತ್ತರ ಡಿ ಸಕ್ಕರೆ. ಕೂದಲು ಉದುರುವಿಕೆಯನ್ನು ಹೆಚ್ಚಿಸುವ ಆಹಾರ ಪದಾರ್ಥ ಅಂದರೆ ಅದು ಸಕ್ಕರೆಯಾಗಿದೆ. ಮೂಳೆಗಳು ಬಲಪಡಿಸಲು ಪ್ರತಿದಿನ ಏನನ್ನು ತಿನ್ನಬೇಕು? ಎ ಚಿಕನ್, ಬಿ ರಾಗಿ ಮುದ್ದೆ, ಸಿ ಮೊಟ್ಟೆ, ಡಿ ಹಾಲು. ಉತ್ತರ ಮೇಲಿನ ಎಲ್ಲವೂ. ಮೂಳೆಗಳು ಬಲಪಡಿಸಲು ಪ್ರತಿದಿನ ಚಿಕನ್, ರಾಗಿ ಮುದ್ದೆ, ಮೊಟ್ಟೆ, ಹಾಲು ತಿನ್ನಬೇಕು. ಪ್ರತಿದಿನ ಏನನ್ನು ತಿನ್ನುವುದರಿಂದ ನಿಮ್ಮ ಶುಗರ್ ಕಾಯಿಲೆಯನ್ನು ಗುಣಪಡಿಸಬಹುದು? ಎ ಮಜ್ಜಿಗೆ, ಬಿ ಓಟ್ಸ್, ಸಿ ನಿಂಬೆ ರಸ, ಡಿ ಬೆಳ್ಳುಳ್ಳಿ. ಉತ್ತರ ಬಿ ಓಟ್ಸ್. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಮನುಷ್ಯನಿಗೆ ದೀರ್ಘಕಾಲ ಕಾಡುವ ಒಂದು ಆರೋಗ್ಯ ಸಮಸ್ಯೆಯಾಗಿದೆ. ಪ್ರತಿದಿನ ಓಟ್ಸ್ ತಿನ್ನುವುದರಿಂದ ನಿಮ್ಮ ಶುಗರ್ ಕಾಯಿಲೆಯನ್ನು ಗುಣಪಡಿಸಬಹುದು.